ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಪರಿಶುದ್ಧ ಕ್ರಿಯೆಯಲ್ಲಿ ದೂರ ಪ್ರಯಾಣ ಮಾಡುವಾಗ ಆಗುವಂತಹ ಒಂದು ವಾಂತಿಯ ಸಮಸ್ಯೆ ಅಥವಾ ವಾಮಿಟಿಂಗ್ ಸಮಸ್ಯೆಯಿಂದ ನಾವು ಹೇಗೆ ಹೊರಬರ್ಬೋದು ಎನ್ನುವುದನ್ನು ಅತ್ಯಂತ ಸುಲಭವಾಗಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಬೇರೆ ಬೇರೆ ಕಾರಣಕ್ಕೆ ನಾವು ದೂರ ಪ್ರಯಾಣ ಮಾಡುವಾಗ ವಾಂತಿ ಬರುವ ಮನಸ್ಥಿತಿ ಅಥವಾ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು. ಇಲ್ಲಿ ನಾನು ಮನಸ್ಥಿತಿ ಯಾಕೆ ಹೇಳಿದೆ ಅಂತಂದರೆ, ಎಷ್ಟೋ ಮಂದಿಗೆ ವಾಂತಿ ಬರಲ್ಲ, ಆದರೆ ವಾಂತಿ ಬರುವ ಒಂದು ಮನಸ್ಥಿತಿ ನಿರ್ಮಾಣವಾಗಿರುತ್ತೆ. ಆ ಒಂದು ಜಾಗಕ್ಕೆ ಹೊಂದಿಕೊಳ್ಳೋದಕ್ಕೆ ಸಾಧ್ಯವಾಗದೇ ಹೋದಾಗ ನಮ್ಮ ಶರೀರ ಸ್ಪಂದಿಸೋದಿಲ್ಲ, ಅಥವಾ ನಮ್ಮ ಒಂದು ಮನಸ್ಥಿತಿ ಈ ಜಾಗಕ್ಕೆ ನಾನು ಹೋದರೆ ನನಗೆ ವಾಮಿಟ್ ಆಗುತ್ತೆ ಅಥವಾ ವಾಂತಿ ಬರುತ್ತೆ ಅಥವಾ ದೂರ ಪ್ರಯಾಣ ಮಾಡಿದರೆ ವಾಂತಿ ಬರುತ್ತೆ ಎನ್ನುವ ಮನಸ್ಥಿತಿ ಕೂಡ ವಾಮಿಟ್ ಆಗೋದಕ್ಕೆ ಕಾರಣ ಇರ್ಬೋದು. ಹಾಗಾದರೆ ಇದಕ್ಕೆ ಯಾವ ರೀತಿಯ ಪರಿಹಾರ? ನಮ್ಮ ಕೈಯನ್ನು ಈ ರೀತಿಯಾಗಿ ಹಿಡ್ಕೊಳ್ಳಿ. ಈ ರೀತಿಯಾಗಿ ಹಿಡ್ಕೊಂಡು ನಾಲ್ಕು ಬೆರಳಿನ ಜಾಗದ ಅಂತರದ ನಂತರ ಈ ರೀತಿಯಾಗಿ ಹಿಡ್ಕೊಂಡು 4 ಬೆರಳಿನ ಜಾಗದ ಅಂತರದ ನಂತರ ಈ ರೀತಿಯಾಗಿ ಮಾಡ್ಕೋಬೇಕು. ಹಾಗೆ ಮತ್ತೊಂದು ಕೈಯಲ್ಲೂ ಕೂಡ 4 ಬೆರಳಿನ ಜಾಗದ ಅಂತರದ ನಂತರ ಈ ರೀತಿ ಮಾಡ್ಕೋಬೇಕು. ಹೀಗೆ ನೀವು ನಿರಂತರವಾಗಿ 3 ಅಥವಾ 4 ಬಾರಿ ಮಾಡಿದ ನಂತರ ನಿಮ್ಮ ಕೈಯನ್ನು ಈ ರೀತಿಯಾಗಿ ಘರ್ಷಿಸ್ಕೋಬೇಕು. ಅದರ ನಂತರ ನಿಮ್ಮ ಕೈಯನ್ನು ನಿಮ್ಮ ಕುತ್ತಿಗೆಯ ಕೆಳಗಿನ ಭಾಗಕ್ಕೆ, ಎದೆಯ ಮೇಲಿನ ಭಾಗಕ್ಕೆ ಹಾಗೂ ಕುತ್ತಿಗೆಯ ಕೆಳಗಿನ ಭಾಗಕ್ಕೆ 2 ನಿಮಿಷಗಳ ಕಾಲ ಈ ರೀತಿಯಾಗಿ ಇಟ್ಕೋಬೇಕು. ನಿಧಾನವಾಗಿ ಉಸಿರನ್ನು ಎಳೆದುಕೊಂಡು ನಿಧಾನವಾಗಿ ಉಸಿರನ್ನು ಹೊರಬಿಡಿ. ಅದರ ನಂತರ ನೀವು ಅತ್ಯಂತ ಒಂದು ಸುಲಭವಾದ ಮುದ್ರವನ್ನು ಕೂಡ ಮಾಡ್ಬೋದು. ಇದು ಅಪಾನ ಮುದ್ರ. ನೋಡಿ, ಅತ್ಯಂತ ಸುಲಭವಾಗಿ ಮಾಡುವಂತಹ ಮುದ್ರ ಇದು ಕೇವಲ ವಾಂತಿಗೆ ಮಾತ್ರ ಅಲ್ಲ, ಕಿಡ್ನಿಯ ಸಮಸ್ಯೆಗೂ ಕೂಡ ಅತ್ಯಂತ ಉತ್ತಮವಾದಂತಹ ಪರಿಹಾರವನ್ನು ಒದಗಿಸಿಕೊಳ್ಳುತ್ತೆ. ಹಾಗೆ ಇದನ್ನು ನೆನಪಿಟ್ಕೊಳ್ಳೋದು ಕೂಡ ಅತ್ಯಂತ ಸುಲಭವಾಗಿದೆ. ನೋಡಿ, ಜಿಂಕೆಯನ್ನು ನೆನಪಿಟ್ಕೊಂಡ್ರೆ ಈ ಮುದ್ರವನ್ನು ನಾವು ನೆನಪಿಟ್ಕೋಬೋದು. ಇದು ಯಾವ ಮುದ್ರ? ಅಪಾನ ಮುದ್ರ. ಅಪಾನ ಮುದ್ರ ಬೇರೆ, ಅಪಾನ ವಾಯು ಮುದ್ರ ಬೇರೆ. ನಾವು ಅಪಾನ ಮುದ್ರ, ಅಪಾನ ವಾಯು ಮುದ್ರ ಎರಡು ಕೂಡ ಒಂದೇ ಅಂತ ಅಂದ್ಕೊಂಡಿದ್ದೇವೆ. ಆದರೆ ಅಪಾನ ಮುದ್ರ ಬೇರೆ, ಅಪಾನ ವಾಯು ಮುದ್ರ ಬೇರೆ. ಇದನ್ನು ಈ ರೀತಿಯಾಗಿ ಇಟ್ಕೊಂಡು ಈ ರೀತಿಯಾಗಿ ಮಾಡಿದರೆ ಇದು ಅಪಾನ ವಾಯು ಮುದ್ರ. ಇದು ಕೂಡ ವಾಂತಿಗೆ ಸಂಬಂಧಪಟ್ಟ ಸಮಸ್ಯೆಗಳಿಗೆ ಅತ್ಯಂತ ಉತ್ತಮವಾದಂತಹ ಪರಿಹಾರವನ್ನು ತಂದುಕೊಡುತ್ತೆ. ಇದು ಅಪಾನ ವಾಯು ಮುದ್ರ. ಇದು ಅಪಾನ ಮುದ್ರ, ಇದು ಅಪಾನ ವಾಯು ಮುದ್ರ. ಇದನ್ನು ನೀವು ನಿರಂತರವಾಗಿ ಟ್ರಾವೆಲಿಂಗ್ ಮಾಡ್ತಾ ಇರುವಾಗ ಅಥವಾ ವಾಹನದಲ್ಲಿ ಹೋಗ್ತಾ ಇರುವಾಗ ಈ ರೀತಿಯಾಗಿ ನೀವು ಹಿಡಿದುಕೊಂಡು ನಿಮ್ಮ ಒಂದು ಸಮಸ್ಯೆ ಏನಿದೆ, ವಾಂತಿಯ ಸಮಸ್ಯೆಯಿಂದ ಹೊರಬರ್ಬೋದು. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಚಾರಗಳನ್ನು ನೋಡೋಣ. ಪರಿಶುದ್ಧ ಕ್ರಿಯೆ ಎಲ್ಲರನ್ನ ಕ್ಷಮಿಸಿ, ಎಲ್ಲರ ಬಳಿ ಕ್ಷಮೆ ಕೇಳಿ ಮಾಡುವಂತಹ ಕ್ರಿಯೆ. ಎಲ್ಲರಿಗೂ ಶುಭವಾಗಲಿ. ಶುಭ ದಿನ. ಧನ್ಯವಾದ.